ಭಾಷಣದ ಬಿಲ್ನ ಮಸೂದೆ ಮಂಡನೆ ಮಾಡ್ತಾರೆ. ಅದನ್ನ ಇವತ್ತು ಶಿರಾದಲ್ಲೂ ಕೂಡ ಬಿಜೆಪಿಯ ಕೆಲವು ನಾಯಕರು ಅದನ್ನ ವಿರೋಧ ಮಾಡುವ. ನೋಡಿ, ನಾನು ಒಂದು ಹೇಳ್ತೀನಿ, ಸಂವಿಧಾನದ ಪ್ರಕಾರ ಮಾತನಾಡುವ ಹಕ್ಕಿದೆ, ಸ್ವತಂತ್ರ ಇದೆ. ಆದರೆ ಸ್ವತಂತ್ರ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಯಾರೊಬ್ಬರೂ ಕೂಡ ಮನಸ್ಸಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಅವನ ಭಾವನೆಗಳಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ. ಮಾತಾಡೋಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದೆ ಸಂವಿಧಾನ ಪ್ರಕಾರ ಅಂತಂದ್ಬಿಟ್ಟು ಏನು ಬೇಕಾದ್ರೂ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಇಲ್ಲಿ ಎರಡು ಪ್ರಮುಖವಾಗಿ, ಒಂದು ಗಂಡು ಒಂದು ಹೆಣ್ಣು, ಎರಡು ಜಾತಿ ಇರ್ತಕ್ಕಂಥದ್ದು. ಆ ಮಧ್ಯದಲ್ಲಿ ಸಾಮರಸ್ಯ ಇರಬೇಕಾದಾಗ ನಮ್ಮ ಭಾಷೆನೂ ಕೂಡ ಅಷ್ಟೇ ಸುಲಲಿತವಾಗಿರಬೇಕಾಗ್ತದೆ. ಭಾಷೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ಮನಸ್ಸಿಗೆ ಅವ್ರಿಗೆ ಆಘಾತ ಆದಂಥ ಸಂದರ್ಭದಲ್ಲಿ ಅದು ತಪ್ಪಾಗ್ತದೆ. ಸಂವಿಧಾನದ ಉದ್ದೇಶ ಅದಲ್ಲ. ನೀವು ಮಾತಾಡೋಕ್ಕಾಗ್ತದೆ ಮಾತಾಡಿ, ಆದರೆ ಯಾರೊಬ್ಬರಿಗೂ ಕೂಡ ನೋವು ಮಾಡಬೇಡಿ ಮತ್ತು ಅಶ್ಲೀಲವಾಗಿರ್ತಕ್ಕಂಥ ಪದಗಳನ್ನ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದನ್ನು ಅವ್ರಿಗೆ ಆ ಕೆಲಸ ಐತಲ್ಲ, ಅವ್ರು ಬಿಡಪ್ಪ, ಅವ್ರು ಸುದ್ದಿ ಬಿಡು. ಈಗ ಇದನ್ನು ಯಾರು ಈ ಕಾನೂನು ತರಬೇಕು ಅಂತ ಹೇಳಿ ಮಾಡಿದವ್ರು ಯಾರು? ನಾವ್ಯಾರೂ ಅಲ್ಲ, ಸುಪ್ರೀಂ ಕೋರ್ಟ್ನವರು ತೀರ್ಮಾನ ಮಾಡಿದರು ಈ ರೀತಿಯಾದಂಥ ಕಾನೂನು ತರಬೇಕಾಗ್ತದೆ ಅಂತಕ್ಕಂಥದ್ದನ್ನು. ಅಂದರೆ ಎಲ್ಲೋ ಒಂದು ಕಡೆಗೆ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಅದ್ರ ಮೇಲೆ ನಿಯಂತ್ರಣ ಇರಬೇಕು ಅಂತೇಳಿ. ಅಂದರೆ ನಿಯಂತ್ರಣ ಇಲ್ದಲೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತೇಳಿ ಅಲ್ಲ. ಸೊ ಅದೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ, ಏನು ಬೇಕಾದ್ರೂ ಮಾತಾಡೋಕ್ಕೆ ಅವಕಾಶ ಇರೋದು ಅಂತ ಹೇಳಿದ್ರೆ ಅಸೆಂಬ್ಲಿಲಿ ಮಾತಾಡ್ಬೋದು. ಅಂದರೆ ಅಲ್ಲಿ ನಿಯಂತ್ರಣ ಮಾಡೋಕ್ಕೆ ಸ್ಪೀಕರ್ ಇರ್ತಾರೆ. ಇಲ್ಲಿ ಯಾರೂ ಇರೋದಿಲ್ಲ. ಇಲ್ಲಿ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಾನು ಕೂಡ ಇದಕ್ಕೆ ಕಾನೂನಿಗೆ ಬೆಂಬಲವನ್ನು ಕೊಟ್ಟು ನಾನು ಯಾಕೆ ನಾನು ಕಾನೂನು ಮಂತ್ರಿ ಆಗಿದ್ದನು, ನನಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲದೂ ಕೂಡ ವಾಕ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದು ನಿರಂತರ, ಅದಕ್ಕೆ ಇತಿಮಿತಿ ಇಲ್ಲ ಅಂತಕ್ಕಂಥ ಭಾವನೆಗಳು ಯಾರಿಗೂ ಇಲ್ಲಿ ಇರಬಾರ್ದು. ಯಾರಿಗೂ ಕೂಡ ಮನಸ್ಸಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥ ಅಶ್ಲೀಲವಾದಂಥ ಪದಗಳನ್ನ ಬಳಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಗ್ತದೆ. ಈಗ ಏನಾಗಿದೆ, ಇಲ್ಲಿ ನಮ್ಮಲ್ಲಿ ಅನೇಕ ರೀತಿಯಾದಂಥ ಜಾತಿ ವರ್ಗ ಇದೆಲ್ಲದೂ ಕೂಡ ಇದೆ. ಜಾತಿ ವರ್ಗಗಳಿರೋವಂಥ ಸಂದರ್ಭದಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಜಾತಿ ಮಧ್ಯೆ, ಧರ್ಮದ ಮಧ್ಯೆ, ಭಾಷೆ ಮಧ್ಯದ ಮೇಲೆ ಬಂಡವಾಳ ಮಾಡ್ಕೊಳ್ತಕ್ಕಂಥ ಜನರು ಇದ್ದಾರೆ. ಅಂಥ ರಾಜಕೀಯ ಪಕ್ಷಗಳು ಕೂಡ ಇವತ್ತಿದ್ದಾವೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಅವಕ್ಕೆ ನಿಯಂತ್ರಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ತರುವಂಥ ಕೆಲಸವನ್ನು ಕೇವಲ ಕರ್ನಾಟಕ ಮೊದಲನೇದಾಗಿ ಮಾಡಿದೆ. ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ದೇಶದಲ್ಲೇ ಕಾನೂನು ತರಬೇಕಾಗ್ತದೆ. ನನಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ನಿನಗೂ ಇದೆ, ಇವ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಇದೆ ಅಂತಬಿಟ್ಟು ಬಾಯಿ ಬಂದಂಗೆ ಮಾತಾಡೋದು ಅದೆಲ್ಲದು ಸರಿಯಾಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ಅದನ್ನೇ ಬಂಡವಾಳ ಮಾಡ್ಕೊಳ್ತಕ್ಕಂಥ ಜನ ರಾಜಕೀಯ ಪಕ್ಷದವ್ರು ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಇದ್ದಂಥ ದ್ವೇಷಗಳನ್ನು ಹಮ್ಮಿರ್ತಕ್ಕಂಥ ರೀತಿಯಲ್ಲಿ ಜಾಸ್ತಿ ಆಗಿದೆ. ದ್ವೇಷವನ್ನು ಹರಡದೇ ಇರತಕ್ಕಂಥ ರೀತಿಯಲ್ಲಿ, ಸಾಮರಸ್ಯವನ್ನು ಮೂಡ್ತಕ್ಕಂಥ ರೀತಿಯಲ್ಲಿ, ಪ್ರೀತಿ ವಿಶ್ವಾಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಯಾರು ಎಲ್ಲೇ ಆದರೂ ಕೂಡ, ಯಾವ ದೇಶದಲ್ಲೇ ಇರಲಿ, ಯಾವ ರಾಜ್ಯದವರು ಇದ್ದರೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರೇ ಅಂತಕ್ಕಂಥ ಭಾವನೆ ಇರಬೇಕಾಗುತ್ತೆ. ಎಲ್ಲ ಮಾತಾಡ್ತಾರೆ, ಎಲ್ಲ ಭಾಷಣದಲ್ಲಿ ವಸುದೈವ ಕುಟುಂಬಕಂ ಅಂತಾರೆ. ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲ ಒಂದೇ ಅಂತಾರೆ. ಆದರೆ ಮಾಡಬೇಕಾದಾಗ ಅನಾಚಾರಗಳು ಇದು ಮಾತಾಡ್ತಿರ್ತಾರೆ. ಅಂಥವ್ರಿಗೆ ಮೊದಲು ಪಾಠ ಕಲ್ತ್ಕೋಬೇಕು. ಟಿಸಿದು ಈಗ ನೋಡಪ್ಪ, ನಾನು ದಿನ ಮಾತಾಡ್ತಲೇ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ